ಬೆಚ್ಚಿ ಬಿದ್ದಿದ್ದ ಕ್ಷಣ ಅದು. ಖ್ಯಾತ ಜ್ಯೋತಿಷಿಯ ಅಟ್ಟಹಾಸವದು. ಡಿಂಪಲ್ ಕಿನ್ನರಿ ಮೇಲಿನ ಪ್ರೀತಿ, ಅವನ ಮೇಲಿನ ದ್ವೇಷವದು. ಕತ್ತಲ ರಾತ್ರಿಯಲ್ಲಿ ಖಾವಿದಾರಿ ಅಂಡ್ ತಳುಕು ಬಳುಕಿನ ವಯ್ಯಾರಿಯ ವೀರಾವೇಶವದು. ಈ ಎಲ್ಲ ಕಾರಣಗಳಿಂದ ಆ ಮನೆಯ ಅಂಗಳವನ್ನೇ ನೆತ್ತರಲ್ಲಿ ತೊಳೆಯುವಂತೆ ಮಾಡಿತ್ತು. ರಾಜಕಾರಣದಲ್ಲೂ ಹಲ್ಚಲ್ ಎಬ್ಬಿಸಿತ್ತು. ಆಕ್ಷನ್ ಸೀನ್ ಕ್ರಿಯೇಟ್ ಆಗಿತ್ತು. ಇಷ್ಟಕ್ಕೂ ಏನಿದು ಜ್ಯೋತಿಷಿ ಅಂಡ್ ಜ್ಯೋತಿಷಿಯ ಲವರ್ನ ರಕ್ತ ಪ್ರೇಮ, ಸೇಡಿನ ಅಟ್ಟಹಾಸ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಹೊಡೀರಿ, ಮೆಟ್ನಲ್ಲಿ ಹೊಡೀರಿ, ಕಟ್ ಹಾಕ್ರಿ, ಸುಟ್ ಹಾಕ್ರಿ, ಎಳ್ಕಳ್ರಿ ಈ ಕಡೆ, ಬಿಡಬೇಡಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಎಲ್ರೂ ಸೇರ್ಕೊಂಡು ಹಾಕ್ರೋ, ಚಚ್ರೋ, ಚಾಕು ಹಾಕವಳೆ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾಳೆ, ಇಕ್ರೋ, ಕಾರ್ ಸಮೇತ ಸುಟ್ ಹಾಕ್ರೋ ಅಂತ ಚಮ್ಮಕ್ ಚಲ್ಲೋ ಕೋಮಲೆ ಅಂಡ್ ಆ ಸುಬ್ಬಿಯ ಜೊತೆಗಿರೋ ವ್ಯಕ್ತಿಯನ್ನ ಹೆಂಗೆ ರುಗ್ತಾವ್ರೆ ನೋಡಿ. ಪೊಲೀಸರು ತಡೆಯೋಕ್ ಬಂದ್ರು ಬಿಡಲ್ಲ. ಪೊಲೀಸರೇ ಬಂದು ಅಡ್ಡ ನಿಂತ್ರು ಸುಮ್ಮನಾಗಲ್ಲ. ಚಪ್ಪಲಿ ಎತ್ಕೊಂಡು ತಗೋ ತಿನ್ನು ಅಂತ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಚಪ್ಪಲಿ ಕಿತ್ ಹೋಗೋ ತನಕ ಹೊಡಿತಾರೆ. ಕಾರ್ ಹತ್ತೋಕೆ ಹೋಗ್ತಿದ್ದ ಕೋಮಲೆಯನ್ನ ಬಾಯಿಗೆ ಬಂದಂತೆ ಬೈತಾರೆ. ಒಬ್ಬರಲ್ಲ ಇಬ್ಬರಲ್ಲ, ಸಿಕ್ಕವರು, ಅಕ್ಕಪಕ್ಕದ ನಿವಾಸಿಗಳು ಎಲ್ರೂ ಸೇರ್ಕೊಂಡು ಪ್ಯಾಂಟು ಟೀ ಶರ್ಟ್ ಹಾಕೊಂಡಿದ್ದವಳಿಗೆ ಚಪ್ಪಲಿಯಲ್ದೆ ಚಳಿ ಬಿಡಿಸ್ತಾರೆ. ಈ ನಡುವೆಯೇ ಪೊಲೀಸರು ಕಷ್ಟಪಟ್ಟು ಹರಸಾಹಸ ಮಾಡಿ ಆ ಮಹಿಳೆಯನ್ನ ಕರ್ಕೊಂಡು ಹೋಗ್ತಾರೆ. ಅದು ಬಿಡಿ, ಇಲ್ ನೋಡಿ, ಈ ದೃಶ್ಯವನ್ನ ಒಮ್ಮೆ ನೋಡಿ. ಅವಳನ್ನ ಮಾತ್ರ ನಮ್ ಕೈ ಕೊಟ್ಬಿಡಿ ಸರ್, ಅವಳನ್ನ ಮಾತ್ರ ನಾವು ಬಿಡಲ್ಲ. ಅವಳಿಂದಲೇ ಇಲ್ದಿ ನಡಿಬಾರ್ದು ನಡೆದಿರೋದು. ಅವಳನ್ನ ಕರ್ಕೊಂಡು ಬಂದು ನಮಗೆ ಒಪ್ಪಿಸೋ ತನಕ ನಾವು ಇಲ್ಲಿಂದ ಹೋಗಲ್ಲ ಅಂತ ಇವರೆಲ್ಲ ಪಟ್ಟು ಹಿಡಿದಿದ್ದಾರೆ. ಪೊಲೀಸರೇ ಬಂದು ಅವಳಿಗೆ ತಕ್ಕ ಶಿಕ್ಷೆ ಕೊಡಿಸ್ತೀವಿ ಅಂದ್ರೂ ಕೇಳಲ್ಲ, ಸುಮ್ಮನೆ ವಾಪಸ್ ಆಗಲ್ಲ. ಅದೊಬ್ಬಳಿಂದ ಏನೆಲ್ಲ ಆಯ್ತು, ಅದೊಬ್ಬಳಿಂದಾನೇ ನಮ್ಮ ಮನೆಯ ದೀಪವೇ ಆರಿ ಹೋಯ್ತು ಅಂತೆಲ್ಲ ಹೇಳಿ ಆಕ್ರೋಶ ಹೊರ ಹಾಕ್ತಾರೆ. ಇಷ್ಟಕ್ಕೂ ಯಾರವಳು, ಆ ಒಂಟಿ ಹೆಂಗಸು ಯಾರು, ಚಪ್ಪಲಿಯಲ್ದೇ ಕೂಸ ತಿಂದಿರೋ ಆ ಹೆಮ್ಮಾರಿ ಯಾರು ಅಂತೀರ? ಆ ಮದನಾರಿ ಇವಳೇ ನೋಡಿ. ಮೇಲೆಲ್ಲ ತಳಕು ಬಳಕಿನ ಸುಂದರಿ, ಒಳಗೆ ಬರೀ ಹುಡುಕು ಪಳಕು ಅಂತ ನಾವು ಹೇಳ್ತಿಲ್ಲ. ಈ ಕೆಂಪು ಬಣ್ಣದ ಲಿಪ್ಸ್ಟಿಕ್ ಕಾಂಟಿ ಸುಮ್ಮನೆ ಅಲ್ಲ ಕಣ್ರಿ. ತಾನು ಎಂತಹ ಸುಂದರಿ, ತಾನು ಎಂತಹ ಟಪೋರಿ, ತಾನು ಎಂತಹ ಚಂದ್ರ ಚಕೋರಿ ಅನ್ನೋದನ್ನ ಕುಂತಲ್ದೆ ರೀಲ್ಸ್ ಮಾಡಿ ಹೇಳ್ತಿದ್ಲು. ಹೀಗೆ ಹೇಳ್ತಿದ್ದವಳಿಗೆ ಇದೀಗ ಜನ ಬಿಸಿ ಬಿಸಿ ಕಜಾಯ ಕೊಟ್ಟಿರೋದು. ಇವಳ ಮೇಲೆಯೇ ಊರಿನ ಜನರೆಲ್ಲ ಮುಗಿ ಬಿದ್ದಿದ್ದು, ಚಪ್ಪಲಿಯಲ್ದೆ ಚಚ್ಚಿರೋದು.
ಚಡ್ಡಿ ಒಳಗಿನಾಗಿ ಚಿಟ್ಟೆ ಬರೀ ತಳುಕು ಬಳುಕಿನ ವಯ್ಯಾರಿ ಮಾತ್ರವಲ್ಲ, ಯಾರ ಭಯವೂ ಗೆಲ್ಲದೆ ಯಾರಿಗೂ ಹೆದರದೆ ಕ್ಯಾಟ್ ವಾಕ್ ಗುಳಿ ಕೆನ್ನೆಯ ಕಿನ್ನರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ನ ಮನಸ್ಸು ಕದ್ದಿರೋ, ಕಣ್ಣಲ್ದೇ ಸೆಳೆದಿರೋ ಮ್ಯಾಗ್ನೆಟ್ ಇವಳು. ಈ ಕಲರ್ ತುಂಟಿಯ ಹೆಸರು ಸುಚಿತ್ರ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಸಮೀಪದ ಅವರಗುಪ್ಪೆ ಗ್ರಾಮದ ಗಂಡು ಬೀರಿ ಈಕೆ. ಕಳೆದ 15 ವರ್ಷಗಳ ಹಿಂದೆ ಇದೇ ಅವರಗುಪ್ಪೆ ಗ್ರಾಮದ ಮಹೇಶ್ ನಾಯಕನನ್ನ ಪ್ರೀತಿಸಿದ್ಲು. ಇದ್ರೆ ನಿಂಜೊತೆ, ಸತ್ರು ನಿಂಜೊತೆಯೇ. ನಾವಿಬ್ಬರು ಹೇಗ್ ಬದುಕ್ಬೇಕು ಅಂದ್ರೆ ಊರು ಮಾತ್ರವಲ್ಲ, ಇಡೀ ಪ್ರಪಂಚ ಮಾತ್ನಾಡ್ಕೊಳ್ಬೇಕು, ಹಾಗೆ ಬದುಕಿ ತೋರಿಸೋಣ ಅಂತ ಪ್ರೀತಿಸಿದ್ರು. ಪಾರ್ಕು, ಸಿನಿಮಾ ಅಂತ ಎಲ್ಲಾ ಕಡೆ ಸುತ್ತಾಡಿ ಕೊನೆಗೆ ಮದುವೆನೂ ಆಗಿದ್ರು. ಈ ಮಿಣಿ ಸುಂದರಿ ಜೊತೆ ಮಹೇಶ್ ಕಳೆದ 15 ವರ್ಷಗಳಿಂದ ಸಂಸಾರನೂ ಮಾಡಿದ್ದ. ಆ ಸಂಸಾರಕ್ಕೆ ಸಾಕ್ಷಿ ಎಂಬಂತೆ ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದ್ರು. ಈ ನಡುವೆ ಗಂಡ ಕೆಲಸಕ್ಕೆಂದು ಬೆಂಗಳೂರಿಗೆ ಬಂದಿದ್ದ. ಬೆಂಗಳೂರಿನ ಅದೊಂದು ಏರಿಯಾದಲ್ಲಿ ಅದೊಂದು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಈ ಗ್ಯಾಪ್ನಲ್ಲೇ ಸುಚಿತ್ರ ಫ್ರಮ್ ಮಹೇಶ್ನ ಲೈಫ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದೆ ಈ ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್. ಅದ್ಯಾವ ಟೈಮ್ನಲ್ಲಿ, ಅದ್ಯಾವ ಮುಹೂರ್ತದಲ್ಲಿ ಈ ಸುಚಿತ್ರಾಳ ಕೈ ಹಿಡಿದು ಈ ಜ್ಯೋತಿಷಿ ಹೆಜ್ಜೆ ಹಾಕಿದ್ನೋ, ಆವತ್ತಿನಿಂದಲೇ ಜ್ಯೋತಿಷಿ ಕಮಲಾಕರ್ ಭಟ್ನ ವಿರುದ್ಧ ನವಗ್ರಹಗಳೆಲ್ಲ ಕೆಲಸ ಮಾಡೋಕೆ ಶುರು ಮಾಡಿದ್ವು ಅನ್ಸತ್ತೆ. ಬೇರೊಬ್ಬರ ಭವಿಷ್ಯ ಹೇಳ್ತಿದ್ದಾಗಿ ಕಮಲಾಕರ್ ಭಟ್ ಹೆಂಗೆಂಗೋ ಆಡೋಕೆ ಶುರು ಮಾಡಿದ್ದ. ಛೀ ಕಳ್ಳ, ಇಣುಕ್ ನೋಡು, ಇನ್ನೂ ಚೆನ್ನಾಗಿ ಇಣುಕ್ ನೋಡು. ನಿನ್ನ ತುಂಟಿ, ನಿನ್ನ ಆಂಟಿ, ನಿನ್ನ ಗುಳಿ ಕೆನ್ನೆಯ ಕೋಮಲೆ ಕ್ಯಾಮ್ರಾಗಿಟ್ಟವಳೆ. ಹೊರಗಡೆ ಬಾರದೆ ಚಡ್ಡಿಯಲ್ದಿರೋ ಚಿಟ್ಟೆಯನ್ನ ಚೆನ್ನಾಗಿ ಇಣುಕಿ ನೋಡು. ಏನ್ರಿ ಇದು ಕರ್ಮ, ಏನ್ರಿ ಇದು ಜ್ಯೋತಿಷಿಯ ಬಾಡು. ಪಬ್ಲಿಕ್ ಮುಂದೆ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ಸಮಸ್ಯೆಗೆ ಪರಿಹಾರ ಕೊಡ್ತಾನೆ. ಆದ್ರೆ ಒಳಗೊಳಗೆ ಇಬ್ಬರು ಮಕ್ಕಳ ತಾಯಿಯನ್ನ ಪಟಾಯಿಸಿಕೊಂಡು ಹೇಗೆಲ್ಲ ಇಣುಕಿ ನೋಡ್ತಿದ್ದಾನ್ ನೋಡಿ. ಬರೀ ಇಣುಕಿ ನೋಡ್ತಿರೋದು ಮಾತ್ರವಲ್ಲ, ಆಂಟಿಯನ್ನ ಮನೆ ತುಂಬಿಸಿಕೊಂಡು ಗ್ರಹಗಳ ಕೈನಲ್ಲಿ ಶನಿ ಬಲೆಯಲ್ಲಿ ಸಿಲುಕಿ ಜೈಲು ಸೇರೇ ಬಿಟ್ಟಿದ್ದಾನೆ. ಕೆಂದುಟಿಯ ಕೋಮಲೆಯ ಕೈ ಹಿಡಿದು ಕೈಗೆ ಕೋಳ ಹಾಕಿಸಿಕೊಂಡಿದ್ದಾನೆ. ಜನರ ಕೈಗೆ ತಗಲಾಕೊಂಡು ಭಟ್ಟನ ಬಂಗಾರಿ ವಿಲವಿಲ. ಚಪ್ಪಲಿ ಗೇಟು, ಧರ್ಮದೇಟು, ಸೂಫ್ರಂ ಭಟ್ ಕೈಗೆ ಕೋಳ. ಜ್ಯೋತಿಷಿಯ ಜಾತಕವನ್ನೇ ಬದಲಿಸಿದ ಹೇಗೆ ಆ ಒಂದು ಮೆಸೇಜ್. ಈ ಕಮಲಾಕರ್ ಭಟ್ ಏನ್ ಸಾಮಾನ್ಯದವನಲ್ಲ. ಮದುವೆ ಆಗಿದೆ, ಆದ್ರೆ ಹೆಂಡತಿ ಜೊತೆ ಸರಿಯಾಗಿ ಸಂಸಾರ ಮಾಡೋಕಾಗದೆ ದುಡ್ಡಿನ ಮದದಲ್ಲಿ ಜನರ ಬಳಿ ಪುಂಗಿ ಬಿಟ್ಟು ಸಂಪಾದನೆ ಮಾಡಿದ್ದ ಹಣದಲ್ಲಿ ಶೋಕಿ ಮಾಡ್ತಿದ್ದ. ಹೊರಗಡೆ ಹಣೆಗೆ ವಿಭೂತಿ ಗಿಟ್ಕೊಂಡು, ಆ ವಿಭೂತಿ ಮಧ್ಯೆ ಕುಂಕುಮ ಗಿಟ್ಕೊಂಡು ಅಮಾಯಕರ ಮುಂದೆ ಸಖತ್ತಾಗಿಯೇ ರೀಲ್ ಬಿಡುತ್ತಿದ್ದ. ಇಷ್ಟೇ ಆಗಿದ್ದಿದ್ರೆ ಜನ ಕ್ಷಮಿಸ್ಬಿಡ್ತಿದ್ರೇನೋ.
ಇಷ್ಟೆಲ್ಲ ಆಗಿದ್ದಿದ್ರೆ ದಾರಿ ತಪ್ಪಿರೋ ಭಟ್ಟ ಹಾಳಾಗೋಗ್ಲಿ ಬಿಡು ಅಂತ ಸುಮ್ನಾಗ್ತಿದ್ರೇನೋ. ಆದ್ರೆ ಈ ಭಟ್ ಕೊಲೆ ಕೇಸಿನ ಸೂತ್ರಧಾರಿಯಾಗ್ಬಿಟ್ಟಿದ್ದಾನೆ. ತಾನೇ ನಿಂತು ಸುಚಿತ್ರಾಳಿಗಾಗಿ ಹೆಣ ಬೀಳಿಸಿದ್ದಾನೆ. ಕಳೆದ 6 ತಿಂಗಳ ಹಿಂದೆಯೇ ಗಂಡನಿಗೆ ಬಾಯ್ ಹೇಳಿ ಕಮಲಾಕರ ಭಟ್ಗೆ ಹಾಯ್ ಹೇಳಿ ಈ ಸುಪನಾತಿ ಸುಚಿತ್ರ ಎಲ್ಲವನ್ನೂ ಮೀರಿ ನಿಂತಿದ್ದಳು. ಗಂಡು ಬೀರಿಯಾಗಿ ಭಟ್ಟನ ಮನೆ ಸೇರಿದ್ಲು. ಭಟ್ ಹೇಳಿದಂತೆ ಕೇಳಿಕೊಂಡು ಶಿವಮೊಗ್ಗದಲ್ಲಿ ಫುಲ್ ಮಜಾ ಮಾಡ್ತಾಗಿದ್ದು ಬಿಟ್ಟಿದ್ಲು. ಇನ್ಮೇಲೆ ಕಮಲಾಕರ್ ಭಟ್ಟೆ ನನ್ನ ಗಂಡ ಅಂತ ಕರಿಮಣಿ ಕಿತ್ತು ಬಿಸಾಡಿದ್ದಳು. ಆದರೆ ಈ ನಡುವೆ ಅದೊಂದು ಮೆಸೇಜ್, ಅದೊಂದು ಸಂದೇಶ ಸುಚಿತ್ರಾ ಹಾಗೂ ಭಟ್ ಜಾತಕವನ್ನೇ ಬದಲಿಸಿ ಬಿಡತ್ತೆ. ಜ್ಯೋತಿಷಿ ಭಟ್ನ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡತ್ತೆ. ಸುಚಿತ್ರಾಳೊಂದಿಗೆ ಜೈಲು ಸೇರಬೇಕಾಗತ್ತೆ. ಗಂಡನ ಕೊಲ್ಲೋಕೆ ಜ್ಯೋತಿಷಿ ಜೊತೆ ಎಂಟ್ರಿ. ಗಂಡ ಬಚ, ಗಂಡನ ಅಣ್ಣನನ್ನ ಕೊಂದಳು. ಅದು ಇದೇ ತಿಂಗಳ ಫೆಬ್ರವರಿ 2ನೇ ತಾರೀಕು ರಾತ್ರಿ 9:45 ಸಮಯ. ಈ ವೇಳೆ ಇಲ್ಲಿ ಚಿಂದಿ ಚಿತ್ರಾನ್ನ ಆಗಿರೋ KA05 NE 3023 ನಂಬರಿನ ಗಿದೆ ಇನೋವಾ ಕಾರಿನಲ್ಲಿ ಸುಚಿತ್ರಾಳ ತಂದೆ ಲೋಕನಾಥ್ ಚೌಡಪ್ಪ, ಕಮಲಾಕರ್ ಭಟ್ ಹಾಗೂ ಇನ್ನೂ 3 ಮಹೇಶ್ ಮನೆ ಬಳಿ ಬಂದಿದ್ರು. ನಂತರ ಸುಚಿತ್ರಾ ಅಂಡ್ ಭಟ್ ಗ್ಯಾಂಗ್ ಏಕಾಏಕಿ ಮಹೇಶ್ ನಾಯಕ್ ಮನೆಗೆ ನುಗ್ಗತ್ತೆ. ನಂತರ ಮಹೇಶ್ ನಾಯಕ್ ಮೇಲೆ ಚಾಕುವಿನಿಂದ ಅಟ್ಯಾಕ್ ಮಾಡುತ್ತೆ. ಈ ವೇಳೆ ಅಲ್ಲೇ ಇದ್ದ ಮಹೇಶನ ಅಣ್ಣ ವಸಂತ್ ನಾಯಕ್ ಸೆಂಟರ್ನಲ್ಲಿ ಎಂಟ್ರಿ ಕೊಡ್ತಾನೆ. ತಮ್ಮನನ್ನ ಉಳಿಸ್ಕೊಳ್ಬೇಕು ಅಂತ ಮುಂದಾಗ್ತಾನೆ. ಈ ವೇಳೆ ಮಹೇಶ್ ನಾಯಕ್ ಅಲ್ಲಿಂದ ತಪ್ಪಿಸಿಕೊಂಡು ಓಡೋಗ್ತಾನೆ. ಆಗ ಮಹೇಶ್ ನಾಯಕ್ ಮೇಲಿದ್ದ ಕೋಪವನ್ನ ವಸಂತ್ ನಾಯಕ್ ಮೇಲೆ ತೋರಿಸ್ತಾರೆ. ಇವನಿಂದಲೇ ಮಹೇಶ್ ತಪ್ಪಿಸಿಕೊಂಡ ಅಂತ ಮಹೇಶನ ಅಣ್ಣ ವಸಂತ್ನ ಎದೆಗೆ ಚೂರಿ ಗಿರಿದು ಕೊಲೆ ಮಾಡಿಬಿಡ್ತಾರೆ. ಮೇಲೆ ಏಕಾಏಕಿ ಒಂದು 5 ಜನ ಕರ್ಕೊಂಡು ಬಂದು ಚಾಕು ಚೂರಿ ಇರೋವಂಥವ್ರನ್ನ ಕರ್ಕೊಂಡು ಬಂದು ಏಕಾಏಕಿ ಮನೆಗೆ ನುಗ್ತಾರೆ. ನುಗ್ಗಾದ್ಮೇಲೆ ನನ್ನನ್ನು ಕರೆದು ನಾನು ಬರಲ್ಲ, ನಾನು ಬೆಳಿಗ್ಗೆ ಮಾತಾಡ್ತೀನಿ, ಇವಾಗ ರಾತ್ರಿ ಆಗಿದೆ ಹೋಗಿ ಅಂತ ಹೇಳಂದ್ರು. ದೊಡ್ಡಪ್ಪನೂ ಹೇಳಿದ್ದಾರೆ, ಅಮ್ಮನೂ ಹೇಳಿದ್ದಾರೆ, ಅಂದರೆ ನಮ್ಮ ಅಂದರೆ ಅಜ್ಜಿ ಎಲ್ಲ ಹೇಳಿದ್ದಾರೆ. ಆದರೂ ಕೂಡ ಅವ್ರು ಕೇಳ್ದೇನೆ ಏಕಾಏಕಿ ಬಂದು ಅಪ್ಪನ ಮೇಲೆ ಹಲ್ಲೆ ಎಲ್ಲ ಮಾಡಿ ಅಪ್ಪನ ಮತ್ತು ದೊಡ್ಡಪ್ಪನೆಲ್ಲ ಹೊರಗಡೆ ಕರ್ಕೊಂಡು ಹೋದ್ರು. ಅಮ್ಮ ಇಲ್ಲ ಅವ್ರನ್ನ ಎಳ್ಕೊಳ್ಳಿ ಹೊರಗಡೆ ಅಂತೇಳಿ ಹೊರಗಡೆ ಎಲ್ಲ ಎಳ್ಕೊಂಡು ಹೋದ್ಮೇಲೆ ಅವರಿಗೆ ಏಕಾಏಕಿ ಚಾಕು ಎಲ್ಲ ಹಾಕಿ ಚುಚ್ಚಿಬಿಟ್ರು. ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡ ಸುಚಿತ್ರ. ಯಾವಾಗ ಮಹೇಶ್ ಹಾಗೂ ವಸಂತ್ ಮೇಲೆ ಅಟ್ಯಾಕ್ ನಡೀತೋ, ಚಾಕು ಇರಿದಿದ್ದಾರೆ ಅನ್ನೋದು ಗೊತ್ತಾಯ್ತು. ಸ್ಥಳೀಯರೆಲ್ಲ ಓಡೋಡಿ ಬಂದಿದ್ರು. ಈ ವೇಳೆ ಜ್ಯೋತಿಷಿ ಕಮಲಾಕರ್ ಭಟ್ ಅಲ್ಲಿಂದ ಕಾಣದಂತೆ ಮಾಯವಾಗಿದ್ದ. ಆದ್ರೆ ಭಟ್ನ ಪ್ರೇಯಸಿ ಸುಚಿತ್ರಾ ಆಂಟಿ ಅಂಡ್ ಸುಚಿತ್ರಾಳ ಅಪ್ಪ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ರು. ಭಟ್ನ ಇನೋವಾ ಕಾರ್ ಹತ್ತಿ ಎಸ್ಕೇಪ್ ಆಗೋಕೆ ನೋಡಿದ್ರು. ಈ ವೇಳೆ ಸ್ಥಳೀಯರೆಲ್ಲ ಸೇರ್ಕೊಂಡು ಸುಚಿತ್ರಾಳಿಗೆ ಚಪ್ಪಲಿಯಲ್ಲಿ ಚಳಿ ಬಿಡಿಸಿದ್ರು. ಅದೇ ಟೈಮಿನಲ್ಲಿ ಎಂಟ್ರಿ ಕೊಟ್ಟಿದ್ದ ಪೊಲೀಸರು ಸುಚಿತ್ರಾಳನ್ನ ಸ್ಟೇಷನ್ಗೆ ಎಳಕೊಂಡು ಹೋಗಿದ್ರು. ಅಪ್ಪನ ಹೊಡಿಬೇಕು ಅಂತೆಲ್ಲ ತುಂಬ ಅನ್ಕೊತಾ ಇದ್ರು. ಅಂದರೆ ಅವ್ರನ್ನ ಇದು ಮಾಡಿದ್ರೆ ನಮ್ಗೇನಾದ್ರು ಸಿಗ್ಬೋದು, ನಾವು ಆರಾಮಿರ್ಬೋದು ಅಂಥೇಳಿ ಅಮ್ಮ ತುಂಬ ಇದು ಮಾಡ್ತಾಯಿದ್ರು. ಆದರೆ ಗುರುಜಿ ಒಂದೊಂದ್ಸಲ ಅಂತಿದ್ರು, ಇಲ್ಲ ಬೇಡ, ದುಡ್ಕೋದು ಬೇಡ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡೋಣ ಅಂತೇಳಿ ಈ ಥರ ಎಲ್ಲ ಹೇಳ್ಕೊತಾ ಇದ್ರು. ಇಲ್ಲ ಹೇಳ್ತಾ ಇದ್ರು, ಎನಿ ಟೈಮ್ ಹೇಳ್ತಾ ಇದ್ರು, ಇಲ್ಲ ಅವ್ರನ್ನ ಹೊಡಿಬೇಕು ಅಂತೇಳಿ. ಅಮ್ಮನೂ ಅಷ್ಟೇ, ಇಲ್ಲ ಅವ್ರಿಗೆ ಹೊಡೆಯೋಣ, ಅವ್ರ ಟೈಮ್ ಬಂದವಾಗ ನೋಡ್ಕೊತಾನೆ, ಇವಾಗ ದೇವ್ರು ನೋಡ್ಕೊತಾನೆ, ನಾವು ಆಮೇಲೆ ಅವ್ರನ್ನ ಹೊಡೆಯೋಣ, ಕರ್ಸೋಣ ಅಂತ ಹೇಳಿ ತುಂಬ ಪ್ಲಾನ್ ಹಾಕೊಂಡಿದ್ರು. ತಪ್ಪೇ ಮಾಡದ ವ್ಯಕ್ತಿಯ ಕೊಲೆ ನಡೆದಿದೆ. ತಮ್ಮನನ್ನ ಕೊಲ್ಲೋಕೆ ಬಂದವರು ಅಣ್ಣನ ಹೆಣ ಬೀಳಿಸಿದ್ದಾರೆ ಅನ್ನೋದು ಸಿದ್ದಾಪುರ ಪೊಲೀಸರಿಗೆ ಗೊತ್ತಾಗಿತ್ತು. ಹೀಗಾಗಿ ತಕ್ಷಣವೇ ಫೀಲ್ಡಿಗೆ ಇಳಿದಿದ್ದ ಸಿದ್ದಾಪುರ ಪೊಲೀಸರು ಈ ಸುಪನಾತಿ ಸುಚಿತ್ರ ಹಾಗೂ ಹೆಣ್ಣು ಮಕ್ಕಳನ್ನ ನೋಡಿ ಜೊಲ್ಲು ಸುರಿಸೋಗಿ ಜ್ಯೋತಿಷಿ ಕಮಲಾಕರ್ ಭಟ್ ಹಾಗೂ ಲೋಕನಾಥ್, ಆಕಾಶ್, ಶಿವಮೊಗ್ಗ ನಗರದ ಮೊಹಮ್ಮದ್ ಫೈಸಲ್ ಹಾಗೂ ಇರ್ಫಾನ್ ನನ್ನ ಬಂಧಿಸಿದ್ರು. ಅವರನ್ನೆಲ್ಲ ಕೋರ್ಟ್ ಮುಂದೆ ನಿಲ್ಲಿಸಿದ್ರು. ಕೋರ್ಟ್ 7 ಆರೋಪಿಗಳಿಗೆ 8 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ.
ಭಟ್ನ ಕಾಮಕಾಂಡ ಟ್ವಿಸ್ಟ್ ಕೊಡ್ತು ಮೆಸೇಜ್. ಪ್ರೇಯಸಿ ಮುಂದೆ ನೈಸ್, ಇಲ್ಲದೆ ಇದ್ದಾಗ ಕಾಟ. ಸುಚಿತ್ರಾ ಹಾಗೂ ಗಂಡ ಮಹೇಶ್ ಇತ್ತೀಚೆಗೆ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದ್ರು. ಶಿವಮೊಗ್ಗದಲ್ಲಿ ಸ್ನೇಹಿತರೊಬ್ಬರ ಮೂಲಕ ಈ ಸುಚಿತ್ರಾಳಿಗೆ ಕಮಲಾಕರ್ ಭಟ್ ಪರಿಚಯ ಆಗಿತ್ತು. ಕಮಲಾಕರ್ ಭಟ್ ಆಫೀಸಿನಲ್ಲೇ ಈ ಸುಚಿತ್ರಾ ಕೆಲಸಕ್ಕೆ ಸೇರ್ಕೊಂಡಿದ್ಲು. ಸಾಲದಕ್ಕೆ ಆರ್ಕೆಸ್ಟ್ರಾಗಳಲ್ಲಿ ಸಿಂಗರ್ ಕೂಡ ಆಗ್ತಿದ್ಲು. ಆದರೆ ದಿನ ಕಳೆದಂತೆ ಈ ಸುಚಿತ್ರ ಗಂಡನಿಗೆ ಗೋಲಿ ಹೊಡೆದಿದ್ದಾಳೆ. ಮೆಲ್ಲಗೆ ರಹಸ್ಯವಾಗಿ ಕಮಲಾಕರ್ ಭಟ್ನ ಜೊತೆಯಲ್ಲದೆ ಪ್ರೀತಿ ಶುರು ಹಚ್ಕೊಂಡಿದ್ದಾಳೆ. ನಂತರ ಎಷ್ಟು ದಿನ ಅಂತ ಹೀಗೆ ಕಳ್ಳಾಟ ಆಡ್ಕೊಂಡಿರೋದು ಅಂತ ಗಂಡನನ್ನೇ ಬಿಟ್ಟು ಕಮಲಾಕರ್ ಭಟ್ನ ಜೊತೆಯೇ ಹೋಗಿದ್ದಾಳೆ. ಹೋಗುವಾಗ ಜೊತೆಯಲ್ಲದೆ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಹೋಗಿದ್ದಾಳೆ. ಅಲ್ಲಿ ಕಮಲಾಕರ್ ಭಟ್ ಅವ್ರ ಪರಿಚಯ ಆಗಿ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ತೀನಿ, ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇಲ್ಲ ನಿಮಗೆ ಅಂದರೆ ಎಜುಕೇಷನ್ ಚೆನ್ನಾಗಿ ಕೊಡ್ತೀನಿ ನಾನು, ನನ್ನ ಮಗಳು ಬೇರೆ ಇಲ್ಲ ನೀನು ಬೇರೆ ಇಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋಗಿದ್ದೌದು. ನಾನು ಹೋಗಿದ್ದೆ. ನಾನು ಶಿವಮೊಗ್ಗದಲ್ಲೇ ಎಲ್ಲ ಸೆಟ್ಲ್ ಆಗಿದ್ವಿ ನಾವು. ಮೇಕಪ್ ರಾಣಿ ಸುಚಿತ್ರಾಳ ತಳುಕು ಬಳಕಿನ ನಡಿಗೆಗೆ ಭಟ್ ಕಳೆದು ಹೋಗಿದ್ದ. ಸುಚಿತ್ರಾಳನ್ನ ಬಿಟ್ಟು ಕೊಡೋಕೆ ಮನಸ್ಸು ಮಾಡಿರ್ಲಿಲ್ಲ. ಹೀಗಾಗಿ ಮನೆಗೆ ಕರ್ಕೊಂಡು ಬಂದಿಟ್ಟುಕೊಂಡಿದ್ದ. ಆದ್ರೆ ಈ ಭಟ್ ಸುಚಿತ್ರಾ ಮಗಳಿಗೆ ಟಾರ್ಚರ್ ಕೊಡ್ತಿದ್ದ. ಹೀಯಾಳಿಸಿ ಮಾತನಾಡ್ತಿದ್ದಂತೆ. ಸುಚಿತ್ರಾಳ ಮುಂದೆ ಒಂದು ರೀತಿ, ಸುಚಿತ್ರಾಗಿಲ್ಲದೆ ಇರೋವಾಗ ಮತ್ತೊಂದು ರೀತಿ ಇರ್ತಿದ್ದ. ಇದರಿಂದ ಸುಚಿತ್ರಾಳ ದೊಡ್ಡ ಮಗಳು ಅಪ್ಪನ ಬಳಿ ಹೋಗೋಕೆ ಆಲೋಚನೆ ಮಾಡ್ತಾಳೆ. ಆಗ ಸುಚಿತ್ರಾಳ ದೊಡ್ಡ ಮಗಳು ಅಪ್ಪನಿಗೆ ಒಂದು ಮೆಸೇಜ್ ಕಳುಹಿಸ್ತಾಳೆ. ಅಪ್ಪ ಪ್ಲೀಸ್ ನನ್ನನ್ನ ಕರ್ಕೊಂಡು ಹೋಗುವಂತ ಮೆಸೇಜ್ ಮಾಡಿದ್ದಾಳೆ. ಆ ಮೆಸೇಜ್ ಬಳಿಕವೇ ನಡೆಯೋದೆ ರಕ್ತ ಕಾಂಡ. ನಾನು ತುಂಬ ಸಹಿಸ್ಕೊಂಡಿದ್ದೆ. ಆಮೇಲೆ ಒಂದಿನ ಅಪ್ಪಂಗೆ ಫೋನ್ ಮಾಡಿ ಇಲ್ಲ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಅಮ್ಮ ಮೊನ್ನೆ ಒಂದಿನ ನನಗೆ ಹೇಳಿದ್ರು ಇಲ್ಲ ನಿಮ್ಮ ಅಪ್ಪನ ಜೊತೆ ಹೋಗು, ಇಲ್ಲ ನಿಂಗೆ ವಿಷ ಹಾಕ್ಕೊತೀನಿ ಹಂಗೆ ಹಿಂಗೆ ಅಂತೇಳಿ ಹೇಳಿದ್ರು. ಅದಕ್ಕೆ ನಾನು ತುಂಬ ಬೇಜಾರಾಗಿ ನಮ್ಮ ಅಪ್ಪಂಗೆ ಮೆಸೇಜ್ ಹಾಕಿದ್ದೆ ನಾನು. ಇಲ್ಲ ನಾನು ಕರ್ಕೊಂಡು ಹೋಗು, ಇಲ್ಲ ನಾನು ಸೂಸೈಡ್ ಮಾಡ್ಕೊತೀನಿ, ನೀನು ಬಂದು ಕರ್ಕೊಂಡು ಹೋಗಿಲ್ಲ ಅಂತೇಳಿ ನಾನು ಮೆಸೇಜ್ ಹಾಕಿದ್ದೆ. ದೊಡ್ಡ ಮಗಳು ಮೆಸೇಜ್ ಮಾಡ್ತಾಗಿದ್ದಂತೆ ಸುಚಿತ್ರಾಳ ಗಂಡ ಮಹೇಶ್ ಮಗಳನ್ನ ಮನೆಗೆ ವಾಪಸ್ ಕರೆಸಿಕೊಳ್ತಾನೆ. ಬಳಿಕ ಸುಚಿತ್ರಾ ಟಾರ್ಚರ್ ಕೊಡ್ತಿದ್ಲು. ಭಟ್ ಜೊತೆ ಸೇರಿ ಮಕ್ಕಳನ್ನ ಕೊಲ್ಲೋ ಪ್ಲಾನ್ ಮಾಡಿದ್ದಳು ಅಂತ ಸುಚಿತ್ರಾಳ ವಿರುದ್ಧ ಮಗಳ ಕೈನಿಂದಲೇ ಮಹೇಶ್ ದೂರು ಕೊಡಿಸಿದ್ದ. ಇದರಿಂದ ಕೋಪಗೊಂಡಿದ್ದ ಸುಚಿತ್ರಾ ಹಾಗೂ ಭಟ್ ಮಗಳನ್ನ ಕರ್ಕೊಂಡು ಹೋಗೋಕೆ ಬಂದಿದ್ರು. ಆದ್ರೆ ಅಲ್ಲಾಗಿದ್ದು ಕೊಲೆ. ಸುಚಿತ್ರಾಳ ಭಾವನ ಹತ್ಯೆ. ಹೀಗಾಗಿ ಸ್ವಾಮೀಜಿ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡು 1 ಕೋಟಿ ಪರಿಹಾರ ಕೊಡಿಸಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. ಸಿದ್ದಾಪುರದಲ್ಲಿ 2.5 ಕೋಟಿ 2 ತಿಂಗಳಿಂದ ಆಸ್ತಿ ಇದೆ. 2 ತಿಂಗಳಿಗೆ ಖರೀದಿ ಮಾಡಿದೆ ನಮ್ದು 200 ಕೋಟಿ ಆಸ್ತಿ. ನಮ್ಗೆ ಅವನಿಂದನೇ ಪರಿಹಾರ ಬೇಕು, ಸರ್ಕಾರದಿಂದೆಲ್ಲ ಬೇಡ. ನಮ್ಗೆ ಅವನ ಆಸ್ತಿನ ಮುಟ್ಟುಗೋಲು ಹಾಕಿ ನಮ್ಗೆ ಅವನಿಂದನೇ ಪರಿಹಾರ ಕೊಡಿಸೋಂಥ ವ್ಯವಸ್ಥೆ ನೀವು ಮಾಡಬೇಕು. ರಾಜಕಾರಣಿಗಳ ಮಧ್ಯೆ ಭಟ್ ಫೋಟೋ ಫೈಟ್. ತಪ್ಪಿಸಿಕೊಂಡು ಓಡಿ ಹೋಗಿದ್ದ ಭಟ್ ಅಂಡ್ ಸುಚಿತ್ರಾಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬೇರೇನಾದ್ರೂ ಕಾರಣ ಆಗಿದೆಯಾ ಅಂತ ಪೊಲೀಸರು ಜಾಲಾಡ್ತಿದ್ದಾರೆ. ಈ ನಡುವೆಯೇ ರಾಜಕಾರಣದಲ್ಲೂ ಭಟ್ ಫೋಟೋ ಜಟಾಪಟಿ ಜೋರಾಗಿಯೇ ನಡೆದಿದೆ. ಕೊಲೆ ಪ್ರಕರಣದಲ್ಲಿ ಕಮಲಾಕರ್ ಭಟ್ ಬಂಧನವಾಗ್ತಿದ್ದಂತೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಜ್ಯೋತಿಷಿಯನ್ನ ಪ್ರೋತ್ಸಾಹಿಸಿ ಬೆಳೆಸಿದ್ದ ಶಾಸಕರು ಸಂಘ ಪರಿವಾರದ ನಾಯಕರ ಜವಾಬ್ದಾರಿ ಏನು ಅಂತ ಎಕ್ಸ್ನಲ್ಲಿ ಕುಟುಕಿದ್ರು. ಯಾವಾಗ ಭಟ್ ಜೊತೆಗಿನ ಫೋಟೋಗಳನ್ನ ತೋರಿಸಿ ಬಿಕೆ ಹರಿಪ್ರಸಾದ್ ಪ್ರಶ್ನೆ ಮಾಡಿದ್ರು, ರಾಜಕಾರಣಕ್ಕೆ ಎಳಕಂಡು ಬಂದ್ರು. ಆಗ ಶಾಸಕ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಕಮಲಾಕರ್ ಭಟ್ ಅನ್ನೋರ್ನ ಇವತ್ತು ಒಂದು ಕೊಲೆ ಆರೋಪದ ಮೇಲೆ ಬಂಧಿಸಿದ್ದಾರೆ. ಆ ಕೊಲೆ ಆರೋಪ ಬಂದಿರೋ ವ್ಯಕ್ತಿ ಅವ್ರಿಗೆ ನನ್ನ ಹೆಸರನ್ನ ತಳುಕಾಕಿ ಇವತ್ತು ಬಿಕೆ ಹರಿಪ್ರಸಾದ್ ಅವರು ಬಹಳ ದೀರ್ಘವಾಗಿ ಇವತ್ತು ಟ್ವೀಟ್ ಮಾಡಿದ್ದಾರೆ. ನನ್ನ ಫೋಟೋ ಹಾಕಿದ್ದಾರೆ, ಶ್ರೀ ವಿಜಯೇಂದ್ರ ಅವ್ರ ಫೋಟೋ ಹಾಕಿದ್ದಾರೆ, ಇನ್ನೂ ಕೆಲವರು ಫೋಟೋ ಹಾಕಿದ್ದಾರೆ. ನಾನು ಅವ್ರನ್ನ ಭೇಟಿ ಹಾಕಿರೋದು ಮ್ಯಾಕ್ಸಿಮಮ್ 1 ನಿಮಿಷ. ಈಗ ಅವ್ರೇನೋ ಎದುರುಗಡೆ ಬಂದ್ರೆ ಅವ್ರ ಗುರ್ತು ಹಿಡಿತೀನೋ ಅಲ್ವೋ ಗೊತ್ತಿಲ್ಲ ನನಗೆ. ಸೊ ಅವತ್ತು ಯಾವುದೋ ಒಂದು ಪೋಸ್ಟ್ ಹಾಕಿರೋದನ್ನ, ಅಂದ್ರೆ ಇವರು ಯಾವ ಹೇಯ ಮನಸ್ಥಿತಿಯವರು ಅಂತ ಯಾವುದೋ ಒಂದು ಪೋಸ್ಟ್ ಹಾಕಿ ಲಿಂಕ್ ಮಾಡಿ ಈ ಕೊಲೆ ಒಂದು ಪ್ರಕರಣಕ್ಕೆ ಲಿಂಕ್ ಮಾಡೋದಿದೆಯಲ್ಲ, ಇದು ಅವರ ಹತಾಶ ಸ್ಥಿತಿ ತೋರಿಸುತ್ತೆ. ನನ್ಗನ್ಸುತ್ತೆ ಇದು ಪೂರ್ತಿ ಇದು ಒಂದು ಅನೈತಿಕ ಮನಸ್ಥಿತಿಯ ಒಂದು ಪರಾಕಾಷ್ಠೆ.
ಸುಚಿತ್ರಾಳ ಸಂಘ ಮಾಡಿದ್ದಾಗಲೇ ಭಟ್ನ ಗ್ರಹಚಾರ ಕೆಟ್ಟಿತ್ತು. ಗ್ರಹಗಳೆಲ್ಲ ಸೇರಿ ಭಟ್ನ ಬ್ಯಾಂಡ್ ಬಜಾಯಿಸೋಕೆ ಕಾಯ್ತಿದ್ವು. ಆದ್ರೆ ಸೆರಗಂಚಿನಲ್ಲಿ ಮೈ ಮರೆತಿದ್ದಾಗಿ ಭಟ್ ತನ್ನ ಜಾತಕವನ್ನೇ ನೋಡಿಕೊಳ್ಳೋದನ್ನು ಮರೆತಿದ್ದ. ಇದರಿಂದ ಆಂಟಿ ಜೊತೆ ತಾನೂ ಕೂಡ ಜೈಲು ಸೇರಿದ್ದಾನೆ.